ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಗ್ರಾಮದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟಾಗ ಅದರಲ್ಲಿ ಎರಡು ಅಂಶಗಳನ್ನ ಆತ ಉಲ್ಲೇಖ ಮಾಡಿದ್ದ. ಒಂದು, ಅನಾಥ ಶವಗಳನ್ನ ನಾನೇ ಹೂತ್ ಹಾಕಿದ್ದೆ ಅಂತ. ಅದರಲ್ಲಿ ಹೆಣ್ಣು ಮಕ್ಕಳು, ಅಪ್ರಾಪ್ತ ಹೆಣ್ಣು ಮಕ್ಕಳು ಕೂಡ ಇರ್ತಾ ಇದ್ರು. ಅವರ ಮೇಲೆ ಅತ್ಯಾಚಾರ ಆಗಿರ್ತಾ ಇತ್ತು. ಅಂಥ ಗುರುತುಗಳು ದೇಹದ ಭಾಗಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಅನ್ನುವಂತಹ ವಿಚಾರವನ್ನ ಒಂದ್ ಕಡೆ ಆತ ಉಲ್ಲೇಖ ಮಾಡಿದ್ದ. ಅಲ್ಲೆಲ್ಲ ಕೂಡ ಉತ್ಖನನ ಮಾಡ್ತಾರಾ, ಈ GPR ತರಬೇಕಿತ್ತಲ್ಲ, GPR ಯಾಕೆ ತರಲಿಲ್ಲ ಅಂತ ಈ ಹಿಂದೆ ಕೆಲವರು ಆರೋಪ ಮಾಡಿದ್ರಿ. ಸರಿ, ಅದನ್ನೂ ಒಂದ್ಸಾರಿ ನೋಡ್ಬಿಡೋಣ ಅಂತ GPR ಅನ್ನ ಕೂಡ ಸರ್ಕಾರದ ಅನುಮತಿಯ ಮೇರೆಗೆ SIT ಅಧಿಕಾರಿಗಳು ಸ್ಥಳಕ್ಕೆ ಕರೆಸ್ಕೊಂಡ್ರು. ಆ GPR ಮೂಲಕವೂ ಕೂಡ ಸ್ಥಳಗಳಲ್ಲಿ ಆ ಅಸ್ಥಿ ಪಂಜರ ಏನಾದ್ರೂ ಇದೆಯಾ ಅನ್ನೋ ರೀತಿಯಲ್ಲಿ ಕಾರ್ಯಾಚರಣೆಯನ್ನ SIT ಅಧಿಕಾರಿಗಳು ಮಾಡಿದ್ರು. ಬಟ್ GPR ಅನ್ನ ತರಿಸಿ ನಿರಂತರವಾಗಿ ಉತ್ಖನನ ಕಾರ್ಯ ಆದ್ರೂ ಕೂಡ ಆ ಭಾಗದಲ್ಲಿ ಅನಾಮಿಕ ತೋರಿಸಿರುವ ಜಾಗದಲ್ಲಿ 6ನೇ ಸ್ಪಾಟ್ ಬಿಟ್ಟು ಬೇರೆ ಎಲ್ಲಿ ಏನೂ ಕೂಡ ಸಿಗ್ಲೇ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದೊಂದು ರೀತಿಯ ತಿರುವು ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಿದ್ದ ಪ್ರಕರಣ ಈಗ ಪುತ್ತೂರು ತಾಲೂಕಿನ ಬನ್ನೂರಿನ ಕ್ರೈಸ್ತ ಸಮುದಾಯದ ಸ್ಮಶಾನಕ್ಕೆ ಲಿಂಕ್ ಆಗ್ತಾ ಇದೆ. ಅರೆ, ಧರ್ಮಸ್ಥಳ ಕೇಸ್ಗೂ ಬನ್ನೂರಿನ ಕ್ರೈಸ್ತ ಸ್ಮಶಾನಕ್ಕೂ ಏನು ಲಿಂಕ್ ಇದು? ಏನಿದು ಹೊಸ ವಿಚಾರ ಅಂತೀರಾ? ಜಾಸ್ತಿ ಯೋಚನೆ ಮಾಡಬೇಡಿ, ಕೊನೆ ತನಕ ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಅಷ್ಟಕ್ಕೂ ನಡೆದ ಘಟನೆ ಏನು ಅಂದರೆ, ಜೂನ್ 26 ಪುತ್ತೂರು ತಾಲೂಕು ಬನ್ನೂರು ಗ್ರಾಮದ ಸೆಂಟ್ ಆಂಥೋನಿ ಚರ್ಚ್ನ ಸ್ಮಶಾನದಲ್ಲಿ ಮಹಿಳೆಯ ಸಮಾಧಿಯನ್ನ ಯಾರೋ ವ್ಯಕ್ತಿಗಳು ಅಗೆದಿರ್ತಾರೆ. ಈ ವಿಚಾರವು ಚರ್ಚ್ ಆಡಳಿತ ಮಂಡಳಿಯ ಗಮನಕ್ಕೆ ಬಂದ ಕೂಡಲೇ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಚರ್ಚ್ ಆಡಳಿತ ಮಂಡಳಿ ದೂರನ್ನ ಕೊಡುತ್ತೆ. ಆದರೆ ಈ ಬಗ್ಗೆ ಪುತ್ತೂರು ನಗರ ಠಾಣೆ ಪೊಲೀಸರು FIR ದಾಖಲಿಸಿಕೊಳ್ಳೋದಿಲ್ಲ. ಬದಲಾಗಿ NCR ಮಾತ್ರ ಮಾಡ್ತಾರೆ. ಅಲ್ಲದೆ ಇಂಥವನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅಂತ ಪೊಲೀಸರೇ ಚರ್ಚ್ ಆಡಳಿತ ಮಂಡಳಿಗೆ ಹೇಳಿಬಿಡ್ತಾರೆ. ಅಲ್ಲದೆ ಪೊಲೀಸರ ಸಮ್ಮುಖದಲ್ಲೇ ಅಗೆದಿದ್ದ ಸಮಾಧಿಯನ್ನ ಪುನಃ ಮುಚ್ಚಲಾಗಿದೆ. ಈ ಸಮಾಧಿಯು ಒಬ್ಬ ಮಹಿಳೆಯದ್ದು ಅನ್ನೋದು ಕೂಡ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಚರ್ಚ್ ಆಡಳಿತ ಮಂಡಳಿ ಹಾಗೂ ಪುತ್ತೂರು ಟೌನ್ ಠಾಣೆ ಪೊಲೀಸರು ನೀಡುವ ಮಾಹಿತಿಯ ಪ್ರಕಾರ ಸಮಾಧಿಯಲ್ಲಿ ಯಾವುದೇ ರೀತಿ ಅಸ್ಥಿ ಪಂಜರ ಮಿಸ್ ಆಗಿರುವುದಾಗಲಿ ಅಥವಾ ತಲೆಬುರುಡೆ ಮೂಳೆ ಮಿಸ್ ಆಗಿರೋದಾಗಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಪೊಲೀಸರು ಈ ಬಗ್ಗೆ FIR ದಾಖಲಿಸಲಿಲ್ಲ ಎಂಬುದೇ $1 ಮಿಲಿಯನ್ ಪ್ರಶ್ನೆ. ಯಾಕೆ ಇದ್ರ ಬಗ್ಗೆ FIR ದಾಖಲು ಮಾಡಿಕೊಳ್ಳಿಲ್ಲ ಪೊಲೀಸರು? ಯಾಕೆ ಇದರಲ್ಲಿ ನಿರ್ಲಕ್ಷ್ಯ ಮಾಡಿಬಿಟ್ರು? ಇದೆಲ್ಲವೂ ಕೂಡ ಸದ್ಯಕ್ಕೆ ಅತಿ ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ. ಇದರ ಜೊತೆಗೆ ಚಿನ್ನಯ್ಯ ಇಲ್ಲಿಂದ ಏನಾದರೂ ಬುರುಡೆಯನ್ನ ತಂದಿದ್ನಾ ಅನ್ನೋ ಅನುಮಾನವೂ ಕೂಡ ಈಗ SITಗೆ ಕಾಡ್ತಾ ಇದೆಯಂತೆ. ಒಂದು ವೇಳೆ ಚಿನ್ನಯ್ಯ ಪೊಲೀಸರಿಗೆ ತಂದುಕೊಟ್ಟ ತಲೆಬುರುಡೆ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮದ ಸೆಂಟ್ ಆಂಥೋನಿ ಚರ್ಚ್ನ ಸ್ಮಶಾನದ್ದೇ ಆಗಿದ್ದಲ್ಲಿ ಅದನ್ನ ದೃಢಪಡಿಸಿಕೊಳ್ಳೋದಕ್ಕೆ SIT ಆಗ ಅಗೆದಿದ್ದ ಸಮಾಧಿಯನ್ನ ಪುನಃ ಅಗಿಬೇಕಾಗತ್ತೆ. ಈಗಾಗಲೇ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಇದರ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳು ಇದ್ದಾರೆ ಅನ್ನೋ ಆರೋಪ ಜೋರಾಗಿ ಕೇಳೋದಕ್ಕೆ ಸಿಗ್ತಾ ಇದೆ. ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಇದರ ನಡುವೆ ಈಗ ಈ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ಪ್ರಕರಣ ಮತ್ತಷ್ಟು ಜಟಿಲ ಮಾಡುವ ಸಾಧ್ಯತೆ ದಟ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೆಲ್ಲ ಮಾಹಿತಿಗಳು ಹೊರಬರುತ್ತಿದೆ. ಆದರೆ ಷಡ್ಯಂತ್ರ ಅನ್ನೋದಕ್ಕೆ ಚಿನ್ನಯ್ಯನ ಬಂಧನ ಹಾಗೂ ಕೆಲವು ಯೂಟ್ಯೂಬರ್ಗಳ ವಿಚಾರಣೆ ಬಿಟ್ರೆ ಬೇರೆ ಯಾರಿಗೂ SIT ನೋಟಿಸ್ ಜಾರಿ ಮಾಡಿಲ್ಲ. ಯಾಕೆ? ಇತ್ತ ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ಅವಧಿ ಅಂತ್ಯವಾಗ್ಬಿಟ್ಟಿದೆ. ಹೀಗಿರುವಾಗ ಯಾರು ಚಿನ್ನಯ್ಯನಿಗೆ ಬುರುಡೆ ಕೊಟ್ಟು ಕಳಿಸಿದ್ದು? ನಿಜಕ್ಕೂ ಇದು ಧರ್ಮಸ್ಥಳದ ವಿರುದ್ಧದ ನಡೆದ ಷಡ್ಯಂತ್ರನಾ ಅಥವಾ ನಿಜಕ್ಕೂ ಧರ್ಮಸ್ಥಳದಲ್ಲಿ ಇಂಥ ಘಟನೆಗಳು ನಡೆದಿತ್ತಾ? ಇದೆಲ್ಲದಕ್ಕೂ ಕೂಡ ಕಾಲಾನೇ ಉತ್ತರ ಕೊಡಬೇಕಾಗಿದೆ. ಸದ್ಯ SIT ತನಿಖೆ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲೂ ಕೂಡ SIT ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಷಡ್ಯಂತ್ರ ಎನ್ನುವ ಬಗ್ಗೆ ಕೂಡ, ಹಾಗೆ ಧರ್ಮಸ್ಥಳದಲ್ಲಿ ನಡೆದಿರಬಹುದಾದ ಘಟನೆಗಳ ಬಗ್ಗೆಯೂ ತನಿಖೆ ಮುಂದಕ್ಕೆ ಹೋಗ್ತಾ ಇದೆ. ಅಲ್ಲದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಹೊಸ ಸಾಕ್ಷಿಗಳು, ಹೊಸ ಆರೋಪಗಳು ಕೂಡ ಕೇಳಿಬಂದಿರೋದ್ರಿಂದ ಸೌಜನ್ಯ ಪ್ರಕರಣ ಕೂಡ ಈಗ ಮತ್ತೆ ತನಿಖೆ ಆಗುವ ಹಂತದಲ್ಲಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಒಂದಷ್ಟು ಮಹತ್ವದ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಯಾವ ಆಯಾಮದಲ್ಲಿ ಯಾರೆಲ್ಲ ಬಂಧನ ಆಗ್ಬಿಡ್ತಾರೆ ಅಥವಾ ಸೌಜನ್ಯ ಪ್ರಕರಣ ಮತ್ತೆ ರೀಓಪನ್ ಆಗಿ ಬಿಡುತ್ತಾ? ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆನೇ ಕಾಲಕ್ಕೆ ತಕ್ಕಂತೆ ಉತ್ತರ ಕೊಡಬೇಕಾಗಿದೆ.
ಅಲ್ಲಿ ತನಕ SIT ತನಿಖೆ, ಅವ್ರಿಗೆ ನೋಟಿಸ್ ಕೊಟ್ಟರು, ಇವ್ರಿಗೆ ನೋಟಿಸ್ ಕೊಟ್ಟರು, ED, NIA, ಮಠಾಧೀಶರ ಎಂಟ್ರಿ, ರಾಜಕೀಯ ಎಂಟ್ರಿ ಇಂಥ ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಮಾಹಿತಿಗಳು ಸಿಗ್ತಾ ಇದೆ. ಬಿಟ್ರೆ ಇದನ್ನ ಬಿಟ್ಟು SIT ಅಧಿಕಾರಿಗಳ ತನಿಖೆಯಲ್ಲಿ ನಿಜಕ್ಕೂ ಏನಾಗ್ತಾ ಇದೆ? ಷಡ್ಯಂತ್ರನ ಅಥವಾ ಧರ್ಮಸ್ಥಳದಲ್ಲಿ ಆಗಿರುವ ಘಟನೆಗಳು ಸತ್ಯನ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ? ಇದೆಲ್ಲವೂ ಕೂಡ ಅಧಿಕೃತವಾದ ಮಾಹಿತಿ ಸಿಗಬೇಕು ಅಂದ್ರೆ ಅದನ್ನ SITಯೇ ಕನ್ಫರ್ಮ್ ಮಾಡಬೇಕಾಗಿದೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.